ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿ ಆದಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಕೂಡ ಹಾಕಿರ್ತೀವಿ. ಮತ್ತು ಟೈಟಲಲ್ಲಿ ಅದಾದಮೇಲೆ ಡಿಸ್ಕ್ರಿಪ್ಷನಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಫಸ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನಿಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರು, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಲೆಕ್ಟ್ ಮಾಡಿಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತೊಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಸರ್ ಯಾವುದು ಮಾರುತಿ ಓಮಿನಿಲ್ಲ ಸರ್ ಕಳಿಸಿರೋದು ನೀವು? ಹ್ಞೂ ಸರ್ ಮಾರುತಿ ಓಮಿನಿ. ಯಾವ್ದು ಮಾಡಲಿ ಸರ್ ಅದು? ಸರ್ 2017 ಸರ್. 17. ಹ್ಞೂ ಸರ್. ಓನರ್ ಸರ್? ಓನರ್ 5 ಸರ್. 5. ಹ್ಞೂ ಸರ್. ನಿಮ್ಮ ಹೆಸರಲ್ಲಿ ಇದೆಯಾಲೆ? ಇಲ್ಲ ಸರ್, ನಾವು ಮಾಡ್ಕೊಂಡಿಲ್ಲ, ಅವ್ರ ಹೆಸರಿನಲ್ಲಿ ಇದೆ. ಹಾಂ, ಅದೇ ನೀವು ತೊಗೊಂಡು ಹಂಗೆ ಓಡಿಸ್ತಿದ್ದೀರಾ? ಹ್ಞೂ ಸರ್, ಹಂಗೆ ಓಡಿಸ್ತೀವಿ. ಎಷ್ಟು ದಿನ ದಾರಿ ತೊಗೊಂಡು? ಒಂದು 2 ತಿಂಗಳಾಯ್ತು ಸರ್, 1 ತಿಂಗಳು 1.5 ತಿಂಗಳು ಆಗಿರ್ಬೋದು ಸರ್. ಅದು ಗಾಡಿ ನಾವು ತಗೊಂಡ್ವಿ, ಮತ್ತು ಮನೆಗೆ ಯಾರು ಬೇಡ ಅಂತಿದ್ದಾರೆ. ಅದಕ್ಕೆ ಒಂದು ಈಟಿಕ ಗಾಡಿ ತಗೊಳ್ಳೋಣ ಅಂತಂದೇಳಿ ಅದು ಮಾರ್ಬೇಕಂತಿದ್ದೀವಿ ಸರ್. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ? ಹ್ಞೂ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವೆ. ಓಕೆ. ಎಷ್ಟು ಸೀಟ್ರ್ ಗಾಡಿ ಸರ್ ಇದು? 8 ಸೀಟ್ರ್ ಗಾಡಿ ಸರ್. 8? ಹ್ಞೂ ಸರ್. LPG ಇದೆಯಾ? ಹ್ಞೂ ಸರ್, 2 ಇದೆ ಸರ್. ಪೆಟ್ರೋಲು LPG 2 ಓಡುತ್ತಾ? ಹ್ಞೂ ಸರ್, 2 ಇದೆ. ಓಕೆ. ಸೀಟೆಲ್ಲ ಚೆನ್ನಾಗಿದಾವ? ಹಾಂ, ಎಲ್ಲ ಚೆನ್ನಾಗಿದೆ ಸರ್. ಟೈರ್ ಹೆಂಗಿದೆ ಸರ್ ಮುಂದೆ ಹಿಂದೆ? ಟೈರ್ ಎಲ್ಲ ಒಂದು 80% ಇದೆ ಸರ್, ಎಲ್ಲ ಚೆನ್ನಾಗಿದೆ ಸರ್. ಎಲ್ಲ ಒಂದು 80% ಇದಾವೆ? ಹೌದು ಸರ್. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಹ್ಞೂ ಸರ್, ರಿಯಲ್ ಫ್ರಂಟ್ ಐತೆ. ಏನಾದರೂ ಡೆಂಟು ಸ್ಕ್ರಾಚು ಟಿಂಕರಿಂಗ್ ಕೆಲಸ? ಇಲ್ಲ, ಏನಿಲ್ಲ ಸರ್, ಎಲ್ಲ ಚೆನ್ನಾಗಿದೆ ಗಾಡಿ, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ತಗೊಂಡು 1.5 ತಿಂಗಳೇ ಕೊಡ್ತೀನಲ್ಲ, ಅದಕ್ಕೆ ಏನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ ಸರ್. ಅದು ಗಾಡಿ ತಗೊಂಡು ಕೆಳಗಡೆ ಕುತ್ಕೊಳ್ಳೋಕ್ಕೆ ಮೊಣಕಲ್ಲೆಲ್ಲ ನೋವು ಬರ್ತವೆ. ಹಂಗಾಗಿ ನಮಗೆ ಫ್ಯಾಮಿಲಿ ಯೂಸ್ಗಂತ ತಗೊಂಡ್ವಿ, ಅಡ್ಜಸ್ಟ್ ಆಗ್ತಿಲ್ಲ. ಮನೆಗೆ ಬೇಡ ಅಂತ ಹೇಳ್ತಾರೆ, ವಯಸ್ಸಾದವರು ಇದ್ದಾರಲ್ವಾ. ಅದಕ್ಕೆ ಸರ್ ಬೇರೆ ಗಾಡಿ ನೋಡೋಣ ಅಂತೇಳಿ ಆಲೋಚನೆ ಮಾಡ್ತೀವಿ. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಆ ಥರ ಏನು ಹಾಕ್ಸಿದ್ರಾ? ಇಲ್ಲ ಸರ್, ಅವರು ಹಾಕ್ಸಿರೋದಿತ್ತು. ನಾವು ಲೋನ್ ಕಂಟಿನ್ಯೂಸ್ ತಗೊಂಡಿದ್ವಿ. ಹಂಗಾಗಿ ಅವರು 1.60 ಲೋನ್ ಇದೆ. ತಿಂಗಳಿಗೆ 6,500 ರೂಪಾಯಿ ಕಂತು ಬರುತ್ತೆ ಸರ್. ಓಕೆ. ಅಂದರೆ ಈಗ ನೀವು ಲೋನ್ ಕಂಟಿನ್ಯೂ ಕೊಡ್ತೀರಾ ಅಥವಾ ಹೆಂಗೆ ಅದು? ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಸರ್. ಕಂಟಿನ್ಯೂ ಕೊಡೋದ್ರೆ ಕಂಟಿನ್ಯೂ ಕೊಡ್ತೀವಿ, ಅವ್ರನ್ನ ಮತ್ತೆ ಕ್ಯಾಶ್ ಕೊಟ್ಟರೆ ಬಗೆಹರಿಸ್ಕೊಡ್ತೀವಿ ಸರ್. ಓಕೆ. ಈಗ ಲೋನ್ ಕಂಟಿನ್ಯೂ ಆದರೆ ಕೈಗೆ ಎಷ್ಟು ಕೊಡ್ಬೇಕಾಗುತ್ತೆ? 1.20 ಕೊಟ್ಬಿಟ್ರೆ ಸಾಕು ಸರ್. 1,20,000? ಹ್ಞೂ ಸರ್. ಇನ್ನು ಲೋನ್ ಎಷ್ಟೈತೆ ಅಂದರೆ? ಲೋನ್ 1.65 ಸರ್. 1.60. ಅಲ್ಲಿಗೆ 2.80 ಬರುತ್ತೆ? ಹ್ಞೂ ಸರ್. 2.80. 16 ಮಾಡಲು 5 ಓನರ್ ಅಲ್ಲ ಸರ್, ಸ್ವಲ್ಪ ಕಮ್ಮಿ ಮಾಡಿ. ಬಂದ್ರೆ ಮಾತಾಡೋಣ ಸರ್. ಯಾಕಂದರೆ ಓನರ್ ಈಗ ನಿಮ್ಮ ಹೆಸರಿಗೂ ಮಾಡ್ಕೊಂಡಿಲ್ಲ, ಮಾಡ್ಕೊಂಡಿದ್ರೆ ಅಲ್ಲಿಗೆ ಹಾರಾಗ್ಬಿಡ್ತಂತೆ. ಮಾಡಲು 17 ಬರುತ್ತೆ. ಹೌದು ಸರ್, ಹೌದು, ಮಾಡ್ಕೊಂಡಿಲ್ಲ ಸರ್. ಹಂಗಾಗಿ ಓನರ್ ಜಾಸ್ತಿ ಆದರೆ ಅಷ್ಟೊಂದು ವ್ಯಾಲ್ಯೂ ಬರೋಲ್ಲ ಸರ್, ಹಂಗೆ. ಹ್ಞೂ ಸರ್. ಹಂಗಾಗಿ ಕಮ್ಮಿ ಮಾಡಿದ್ರೆ ನೋಡಿ, ಬೇಗ ಸೇಲ್ ಆಗುತ್ತೆ. ಆಯ್ತಲ್ಲ ಸರ್, ಮಾಡಿ ಹೆಚ್ಚು ಕಮ್ಮಿ ಮಾಡಿ. ಓಕೆನಾ? ಆಯ್ತು ಸರ್, ಆಯಿತು. ಓಕೆ. ಗಾಡಿ ಇರೋದಲ್ಲಿ ಇಲ್ಲಿ ಚಳ್ಳಕೆರೆ ತಾಲೂಕು ಪರಶಂಪುರ ಸರ್. ಚಳ್ಳಕೆರೆ ತಾಲೂಕು ಪರಶಂಪುರ, ಚಿತ್ರದುರ್ಗ ಡಿಸ್ಟಿಕ್? ಹೌದು ಸರ್, ಹೌದು. ಪರಶಂಪುರನಾ ಇನ್ನು ಅಕ್ಕಪಕ್ಕ ಹಳ್ಳಿ? ಇಲ್ಲ, ಅದೇ ಇಲ್ಲ, ಪರಶಂಪುರದ ಒಳಗಡೆ. ಒಳಗೇನಾ? ಸರಿ. ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಸರ್? ಹಾಂ, ಹಾಕಿ ಸರ್, ಹಾಕಿ.